ಇವತ್ತಿನ ಧಾರವಾಡದಲ್ಲಿ ನಡೆದಂತ ನೇಮಕಾತಿಯ ಒಂದು ಹೋರಾಟದ ಕುರಿತಾಗಿ ಒಂದಿಷ್ಟು ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ. ಅಂಡ್ ಮೊದಲನೇದಾಗಿ ಎಲ್ರಿಗೂ ಕೂಡ ದಯವಿಟ್ಟು ಕ್ಷಮೆ ಇರಲಿ. ಕಾರಣ ಏನು ಅಂತಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಹೋರಾಟಕ್ಕೆ ಪರ್ಮಿಷನ್ ಸಿಗುತ್ತೋ ಇಲ್ಲವೋ ಅನ್ನೋಂಥದ್ದು ಒಂದು ಸ್ಪಷ್ಟನೆ ಇರಲಿಲ್ಲ. ಸೊ ಹಾಗಾಗಿ ಹಲವಾರು ಜನ ಬೆಂಗಳೂರಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಏನು ಹೋರಾಟಕ್ಕೆ ಬರಬೇಕು ಅಂತ ಇದ್ರು. ಅಂಡ್ ಅದರಲ್ಲಿ ನಾನು ಕೂಡ ಬರೋದಕ್ಕಾಗಿಲ್ಲ ತುಂಬಾ ಜನ, ಬಟ್ ಪ್ರತ್ಯಕ್ಷವಾಗಿ ಭಾಗವಹಿಸೋದಕ್ಕಾಗಿಲ್ಲ ಅಂದ್ರು. ಪರೋಕ್ಷವಾಗಿ ನನ್ನ ಬೆಂಬಲ ಯಾವತ್ತೂ ಕೂಡ ಇದ್ದೇ ಇದೆ. ಬಟ್ ಈ ಹೋರಾಟದ ವಿಷಯದಲ್ಲಿ ಇವತ್ತು ನಡೆದಂಥ ಬೆಳವಣಿಗೆಗಳಿದೆಯಲ್ಲ, ತುಂಬಾ ಅಂದರೆ ತುಂಬ ವಿಶೇಷ ಅಂತ ಅನಿಸ್ತು ನನಗೆ. ಎಸ್ಪೆಷಲಿ ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಕಾರ್ಮಿಕ ಸಚಿವರ ಹೇಳಿಕೆಗಳು ನಿಜಕ್ಕೂ ಅವರ ಕರಾಳ ಮುಖ ಏನು, ಅಸಲಿ ಬಣ್ಣ ಏನು ಅನ್ನೋದು ಇವತ್ತು ಇಡೀ ರಾಜ್ಯದ ಮುಂದೆ ಅವರು ತೋರಿಸ್ಕೊಂಡ್ಬಿಟ್ರು. ಏನು ಹೇಳ್ತಾರೆ, ಒಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಿರುದ್ಯೋಗದ ಸಮಸ್ಯೆ ಇದೆ ಅಂತಾನೆ 3,000 ಕೊಡ್ತಾ ಇದ್ದೀವಿ ಅಂತ. ನೀವು ಕೊಡೋ 3,000ದಲ್ಲಿ ಲಕ್ಷಾಂತರ ಜನ ಯುವಜನತೆ ಭವಿಷ್ಯ ನಡೀತಾ ಇದೆಯಾ, ಅಥವಾ ಅವ್ರು ಜೀವನ ಮಾಡ್ತಾ ಇದ್ದಾರಾ, ಅಥವಾ ನೀವು ಏನೋ ಭಿಕ್ಷೆ ಕೊಟ್ಟಿದ್ದೀನಿ ಇಸ್ಕೊಂಡು ನೀವು ಬದುಕ್ತಾ ಇದ್ದೀರಿ ಅನ್ನೋ ರೀತಿಯ ಅಹಂಕಾರದಿಂದ ಹೇಳ್ತಾ ಇದ್ದೀರಾ, ಅಥವಾ ಅಧಿಕಾರದ ಅಹಂಕಾರ ದುರಹಂಕಾರದ ಪರಮಾವಧಿನ ಇದು? ನಿಜಕ್ಕೂ ಇದು ತುಂಬಾ ದಿನ ಉಳಿಯೋದಿಲ್ಲ. ಇನ್ನೊಂದು ಕಡೆ ಕಾರ್ಮಿಕ ಸಚಿವರಿಗೆ ಕ್ರೆಡಿಟ್ಸ್ ಚಿಂತೆ. ಎಲ್ಲಿ ಈ ಹೋರಾಟದ ಕ್ರೆಡಿಟ್ಸ್ ಅನ್ನ ಬಿಜೆಪಿಯವರು ತೆಗೆದುಕೊಂಡು ಬೀಳ್ತಾರೆ ನೋಡಿ. ಕ್ರೆಡಿಟ್ ಅನ್ನೋ ವಿಷಯನೇ ಇಲ್ಲ ಇಲ್ಲಿ ಹೋರಾಡ್ತಾ ಇರುವಂಥದ್ದು. ಈ ಒಂದು ಹೋರಾಟ ಸ್ಪಷ್ಟವಾಗಿ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಆಸ್ಪಿರೆಂಟ್ಸ್ದು. ಅಲ್ಲಿ ಬಿಜೆಪಿ ಸಪೋರ್ಟ್ ಮಾಡಿರ್ಬೋದು, ಪರ್ಮಿಷನ್ ತೆಗೆದುಕೊಂಡಿರ್ಬೋದು, ಬಟ್ ಇವತ್ತು ಪರ್ಮಿಷನ್ ಇಲ್ಲದೇ ಇದ್ರೂ ಕೂಡ ತಮ್ಮ ಮೇಲೆ ಏನಾಗುತ್ತೋ ಏನಿಲ್ಲ ಅಂತ ಲೆಕ್ಕಿಸದೆ ಅಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದಂಥವ್ರು ಆಸ್ಪಿರೆಂಟ್ಸ್. ಸೊ ಅವರ ಧೈರ್ಯವನ್ನ, ಅವರ ಒಂದು ಪರಿಶ್ರಮವನ್ನು ನಾವು ಇಲ್ಲಿ ಮೆಚ್ಚಬೇಕು, ಗೌರವಿಸಬೇಕು, ಅದಕ್ಕೆ ಬೆಲೆ ಕೊಡೋ ರೀತಿ ಮಾತಾಡಬೇಕು. ಅದನ್ನು ಬಿಟ್ಟು ಬಿಜೆಪಿ ಅವ್ರು ಕ್ರೆಡಿಟ್ ತೆಗೆದುಕೊಳ್ತಾರೆ ಅಂದ್ರೆ, ನೀವು ಸರ್ಕಾರದಲ್ಲಿ ಇರೋದು ಯಾಕೆ? ನಿಮಗೆ ಕ್ರೆಡಿಟ್ಸ್ ಕೊಟ್ಟಿರೋದು ಯಾಕೆ? ಫುಲ್ ಮೆಜಾರಿಟಿ ಕೊಟ್ಟು ಕುರ್ಚಿ ಮೇಲೆ ಕೂಡಿಸಿರೋದು ಯಾಕೆ? ಸಮಸ್ಯೆಗಳನ್ನು ಕೇಳಿ ಯುವಜನತೆಯ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಪರಿಹರಿಸಲಿ ಅಂತ. ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಮಾತೆತ್ತಿರ ಕೇಂದ್ರ ಸರ್ಕಾರದ ಕಡೆಗೆ ಬೆಟ್ ಮಾಡಿ ತೋರಿಸುವಂತ ನೀವು ಎಷ್ಟು ಅರ್ಹರಿದ್ದೀರಿ ಅನ್ನುವಂಥದ್ದನ್ನು ಮೊದಲು ಪ್ರಶ್ನೆ ಮಾಡಬೇಕು. ಎಲ್ಲ ಪಕ್ಷಗಳು ಹಾಗೆ ಹಿಂದೆ ಅವರು ಮಾಡಿ ಹೋಗಿದಂಥ ಮೀಸಲಾತಿ ಸಮಸ್ಯೆಯಿಂದ ಇವತ್ತು ಅನುಭವಿಸ್ತಾ ಇದ್ದೀವಿ. ಸೊ ಅದು ಒಂದು ಕಡೆ. ಇನ್ನೊಂದು ಈ ಕಡೆ ಕಮಿಷನರ್ ಅವರ ಹೋರಾಟ. ಅವರು ವಿದ್ಯಾರ್ಥಿಗಳನ್ನ ಸಂಬಳಿಸಬೇಕು, ಸರ್ಕಾರದ ಕೈಗೊಂಬೆಯಾಗೂ ಕೆಲಸ ಮಾಡಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಡೆ ಬಿಜೆಪಿಯವರು ಪರ್ಮಿಷನ್ ತೆಗೆದುಕೊಂಡಿದ್ರು. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಕಡೆ ವಿದ್ಯಾರ್ಥಿಗಳು ಹೋರಾಟವನ್ನು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ರು. ಸೊ ಒಟ್ಟಾರೆ ತಲೆಬಿಸಿಯಲ್ಲಿ ಹೋರಾಟವನ್ನು ನೋಡಿಕೊಂಡು ಇದ್ರು. ಇನ್ನೇನೆಲ್ಲ ಹೆಡ್ರಾಮ್ಗಳು ನಡೆದು ನೀವು ನೋಡಿರ್ತೀರ. ಅಲ್ಲಿ ಪ್ರತ್ಯಕ್ಷವಾಗಿದ್ದಂಥವ್ರಿಗಂತೂ ಪ್ರತಿಯೊಂದು ಕೂಡ ವಿಷಯಗಳು ಸ್ಪಷ್ಟವಾಗಿ ತಿಳಿದಿರುತ್ತೆ. ಸೊ ಒಟ್ಟಾರೆ ಇವತ್ತಿನ ಹೋರಾಟ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಒತ್ತಡವನ್ನಂತೂ ತಂದಿರೋದು ಸತ್ಯ. ಇವತ್ತು ಕಳೆದ ಬಾರಿ ಹೋರಾಟದ ಕುರಿತು ಟ್ವೀಟ್ ಮಾತೇ ಆಡದಿರೋಂಥವ್ರು ಇವತ್ತೆಲ್ಲ ಮಾತಾಡ್ಬಿಟ್ಟಿದ್ದಾರೆ. CM ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಈ ಕಡೆ ನಮ್ಮ ಸಂತೋಷ್ ಲಾಡ್ ಸಚಿವರು ಕೂಡ ಮಾತಾಡಿದ್ದಾರೆ, ಬಟ್ ಅನರ್ಥದ ಮಾತಾಡಿದ್ದಾರೆ. ಒಟ್ಟಾರೆ ಸರ್ಕಾರಕ್ಕಂತೂ ಒಂದು ಒಳ್ಳೆ ಬಿಸಿಯನ್ನು ಮುಟ್ಟಿಸಿದೆ. ಇನ್ನೂ ದೊಡ್ಡ ಮಟ್ಟದ ಬಿಸಿಯನ್ನು ಕೂಡ ಮುಟ್ಟಿಸೋದಕ್ಕೆ ರೆಡಿ ಆಗಬೇಕಾಗುತ್ತೆ ಯುವಜನತೆ. ಯಾಕೆ ಅಂತಂದರೆ ಇವ್ರೇನಾದರೂ ಮತ್ತೆ ಇದೇ ಆಟಗಳನ್ನು ನೆಕ್ಸ್ಟ್ ಹಿಯರಿಂಗಲ್ಲಿ ಕೋರ್ಟ್ಗೆ AG ಅವರು ಅಬ್ಸೆಂಟ್ ಆಗೋದು, ಇನ್ನೊಂದು ಸ್ವಲ್ಪ ದಿನ ಮುಂದೂಡಿಕೆ ಮಾಡೋದೆಲ್ಲ ಬೇಡ. ಮಾಡೋ ಹಾಗಿದ್ರೆ ಶೀಘ್ರವಾಗಿ, ಅತಿ ಶೀಘ್ರ ಅನ್ನೋ ಪದಾನೇ ಬಳಸೋಕೆ ನನಗೆ ಅಸಹ್ಯ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಸರ್ಕಾರ ಅದನ್ನು ಬಳಸಿ ಅಸಹ್ಯ ಮಾಡಿಬಿಟ್ಟಿದೆ. ಸೊ ಕೂಡಲೇ ನೇಮಕಾತಿಯನ್ನು ಪ್ರಾರಂಭಿಸಬೇಕು. ಆ್ಯಂಡ್ ಈ ಹೋರಾಟದಲ್ಲಿ ಯಾರೆಲ್ಲ ಅವಿರತವಾಗಿ ತುಂಬ ಶ್ರಮ ಪಟ್ಟಂಥ ಆಸ್ಪಿರೆಂಟ್ಸ್ ಇದ್ದಾರೆ, ನಿಜಕ್ಕೂ ಹ್ಯಾಟ್ಸ್ ಆಫ್. ಯಾಕೆಂತಂದರೆ ಪರ್ಮಿಷನ್ ಇಲ್ಲ ಅಂತ ಗೊತ್ತಿದ್ರು ಅಷ್ಟು ಧೈರ್ಯವಾಗಿ ಮುನ್ನುಗ್ಗಿ ಆ ಜುಬ್ಲಿ ಸರ್ಕಲಲ್ಲಿ ಹೋಗಿ ಕೂತ್ಕೊಂಡು ಆ ಬ್ಯಾರಿಕೇಡ್ಗಳನ್ನ ತೆರವುಗೊಳಿಸಿ ಹೋರಾಟ ಮಾಡಿದ್ದಿಲ್ಲ, ನಿಜಕ್ಕೂ ಗ್ರೇಟ್. ಆ್ಯಂಡ್ ಈ ರೀತಿ ಹೋರಾಟ ಬೆಂಗಳೂರಲ್ಲಿ ಆಗಿತ್ತು ಅಂತಂದರೆ, ಬಟ್ ಇಲ್ಲಿ ಅವಕಾಶ ಕೊಡಲ್ಲ, ಅದು ಸ್ಪಷ್ಟ. ಬಟ್ ಈ ರೀತಿ ಹೋರಾಟಗಳು ರಾಜಧಾನಿಯಲ್ಲಿ ಇಲ್ಲ ಆದರೆ ಹೇಳ್ತೀನಲ್ಲ, ಸರ್ಕಾರ ಅವತ್ತೇ ನೇಮಕಾತಿಗೆ ಚಾಲನೆ ಕೊಡಬೇಕಾಗುತ್ತೆ. ಬಟ್ ಧಾರವಾಡದಲ್ಲಿ ಹೋರಾಟ ಕೂಡ ಏನು ಕಮ್ಮಿ ಇಲ್ಲ, ಎಲ್ಲವೂ ಸರಿಯಾಗಿ ಇವತ್ತು ನಡೆದಿದೆ. ಬಟ್ ಸರ್ಕಾರದ ನಿರ್ಧಾರ ಏನು ಬರುತ್ತೆ ಅಂತ ಕಾದು ನೋಡಬೇಕು. ಆ್ಯಂಡ್ ಈ ಕಡೆ ಪಕ್ಷಗಳ ನಡುವೆ ಕ್ರೆಡಿಟ್ಸ್, ಇದು ಲಾಭ ಮಾಡ್ಕೊಳ್ಳೋ ವಿಚಾರನೇ ಅಲ್ಲ. ಆ ಬಡ ಮಕ್ಕಳ ಒಂದು ಭವಿಷ್ಯ ಇದೆ ಅದರಲ್ಲಿ. ಎಷ್ಟೋ ಕಷ್ಟಪಟ್ಟು ವರ್ಷಾನುಗಟ್ಟಲೆ ಕೂತ್ಕೊಂಡು ಓದ್ತಾ ಇರುವಂಥವ್ರ ಪರಿಶ್ರಮ ಇದೆ, ಕನಸಿದೆ. ಸೊ ಅವರು ಸರಿಯಾಗಿ ನೀವು ಉದ್ಯೋಗಗಳನ್ನು ಭರ್ತಿ ಮಾಡಿ ರೆಕ್ರೂಟ್ಮೆಂಟ್ ಮಾಡಿದರೆ ಯಾಕೆ ಇವತ್ತು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು? ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡೋರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅಂತ ಒಳ್ಳೆ ಸರ್ಕಾರ ಅಂತ ಅವರೇ ಆಡಿ ಹೊಗಳ್ತಾ ಇದ್ರು. ನೀವು ಆ ಥರ ಮಾಡ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಒಂದೊಂದು ನೆಪಗಳನ್ನು ಹೇಳಿ ಒಳ ಮೀಸಲಾತಿ,
ರಿಸರ್ವೇಷನ್ ಕೇಸ್ ಮುಂದಕ್ಕೆ ಹಾಕ್ತಾನೆ ಹೋದರೆ ಎಷ್ಟು ವರ್ಷ ಅಂತ ಕಾಯೋದು? ನೀವು ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು ಅದು ಉಪಯೋಗಕ್ಕೆ ಬರಲ್ಲ. ಸೊ ಅದಕ್ಕೆ ಕ್ರಾಂತಿಯುತ ಹೋರಾಟ ಅನ್ನೋದಕ್ಕಿಂತ ಒಂದು ರೀತಿ ಅಷ್ಟೇ ಹತ್ತಿರಕ್ಕೆ ಹೋದಂಥ ಹೋರಾಟ ಇವತ್ತು. ಯಾಕೆ ಅಂತಂದರೆ ಒಂದು ಕಡೆ BJPಯವರು ಈ ವಿಷಯಕ್ಕೆ ಬೆಂಬಲ ಕೊಡೋದು ಬಹಳ ಅಂದರೆ ಬಹಳ ತಡ ಅಲ್ಲ. ಅವರಿಗೆ ಎಂಥ ಸಮಯದಲ್ಲಿ ಜ್ಞಾನೋದಯ ಆಗಿದೆ ಅಂದರೆ ನಿಜಕ್ಕೂ ಇವತ್ತು ಅವ್ರಿಗೂ ಕೂಡ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಸ್ಪಿರೆಂಟ್ಸ್ ಯಾರನ್ನೂ ಬಿಟ್ಟಿಲ್ಲ. ಗೋ ಬ್ಯಾಕ್ ಅಂತೇಳಿ ವಿರೋಧ ಪಕ್ಷದ ನಾಯಕರಿಗೂ ಹೇಳಿದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಈಗಾದರೂ ಬುದ್ಧಿ ಬರಬೇಕು, ಇಷ್ಟು ದಿನ ನಾವು ಯಾಕೆ ಸುಮ್ಮನಿದ್ವಿ ಅಂತ. ಈ ಹೋರಾಟಕ್ಕೆ ಅವ್ರು ಈ ರೀತಿ ಬೆಂಬಲವನ್ನು ಮುಂಚೆಯಿಂದ ಕೊಟ್ಟಿದ್ದಾರೆ, ಇಷ್ಟೊತ್ತಿಗೆ ಯಾವಾಗಲೂ ನೇಮಕಾತಿ ಆಗೋಗ್ತಿತ್ತು. ಬಟ್ ಅವ್ರು ಕೊಟ್ಟಿರಲಿಲ್ಲ. ಸೊ ಇವಾಗ ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ನಡೆದಂಥ ಹೋರಾಟದಲ್ಲಿ ಆ ವಿರೋಧ ಪಕ್ಷದ ವಿಷಯ ಸೆಕೆಂಡ್ರಿ, ಬಟ್ ಆಸ್ಪಿರೆಂಟ್ಸ್ ತೋರಿದಂಥ ಧೈರ್ಯ, ಅಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರು ಸಂಘಟನಾತ್ಮಕವಾಗಿ ಮಾಡಿದಂಥ ಹೋರಾಟ ಆ್ಯಂಡ್ ಅಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡ ರೀತಿ ಇದೆಲ್ಲ ತುಂಬ ಅದ್ಭುತ. ಯಾಕೆ ಅಂತಂದರೆ ಪರ್ಮಿಷನ್ ಇಲ್ಲ ಅಂತಂದಾಗೂ ಕೂಡ ಏನಾಗಬಹುದು ಮುಂದೆ ಅಹಿತಕರ ಅಂತ ಯೋಚನೆ ಮಾಡಿದೆ, ಏನಾದರೂ ಆಗಲಿ ಅನ್ನೋ ಒಂದು ಧೈರ್ಯವನ್ನು ತೋರಿಸಿದ್ದಕ್ಕೆ ಇವತ್ತು ಅಲ್ಲಿ ಪೊಲೀಸ್ ಇಲಾಖೆ ಕೂಡ ಕೈ ಕಟ್ಟಿ ನಿಂತ್ಕೊಳ್ಳೋಂಗೆ ಆಯಿತು. ಯಾಕೆ ಅಂತಂದರೆ ಯುವ ಶಕ್ತಿ ಒಂದು ಎಚ್ಚರ ಆದರೆ ಹೆಂಗಿರುತ್ತೆ ಅನ್ನೋದಕ್ಕೆ ಇವತ್ತೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಅವರಿಗೆ 1,000 ಪೊಲೀಸ್ ಸಿಬ್ಬಂದಿಗಳು 15-20 ಸಾವಿರ ಆಸ್ಪಿರೆಂಟ್ಸ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಅವರೆಲ್ಲ ನಾಳೆ ಅವರು ಕೂಡ ಡಿಪಾರ್ಟ್ಮೆಂಟ್ಗಳಿಗೆ ಹೋಗೋರೆ. ಅವ್ರು ಕೇಳ್ತಾ ಇರೋದೇನು ಬೇರೇನೂ ಅಲ್ಲ, ನಮಗೂ ನೇಮಕಾತಿ ಮಾಡಿ, ಪೊಲೀಸ್ ಇಲಾಖೆ PSI ಆಗಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, SDFD ಬೇರೆ ಬೇರೆ ಹುದ್ದೆಯ ಕನಸನ್ನು ಕಾಣ್ತಾ ಇದ್ದೀವಿ. ಅವ್ರು ಯಾರೋ IAS IPS ಅಂತ ಓದ್ತಾ ಇರೋರಲ್ಲ. ಎಸ್ಪೆಷಲಿ ಧಾರವಾಡದಲ್ಲಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ ಕೂಡ ತುಂಬ ಅಂದರೆ ತುಂಬ ಮನೆಯ ಕಡೆ ಆರ್ಥಿಕವಾಗಿ ತುಂಬ ಕೆಳಮಟ್ಟದ ಪರಿಸ್ಥಿತಿಯಿಂದ ಬಂದವರೇ ಇರ್ತಾರೆ. ಯಾರೂ ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಂತೂ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಅವರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು. ಈ ನಿಟ್ಟಿನಲ್ಲಿ ಟ್ವೀಟ್ ಮಾಡ್ದಂಗಲ್ಲ, ಬರೀ ಒಂದು ಭಾಷಣದಲ್ಲಿ ಟ್ವೀಟ್ ಬರೆದು ಹಾಕೋದಲ್ಲ, ಅದು ಯಾರೋ ಬರೆದು ಹಾಕಿರ್ತಾರೆ. ಅದನ್ನು CM ಅವರು ಸರಿಯಾದ ರೀತಿಯಲ್ಲಿ ಇವತ್ತು ಮಾಧ್ಯಮಗಳು, ಪ್ರತಿ ಮಾಧ್ಯಮಗಳಲ್ಲಿ ಬಂದಂಥ ವಿಡಿಯೋ ತುಣುಕುಗಳನ್ನು, ಆ ಒಂದು ಅಭ್ಯರ್ಥಿಗಳ ಮಾತನ್ನು ಕೇಳಿಸ್ಕೊಂಡ್ರೆ ಸಾಕು, ನಿಮಗೆ ನಾಚಿಕೆ ಬಂದಂಗೆ ಆಗಿರುತ್ತೆ. ಯಾಕೆಂದರೆ ಯಾರಾದ್ರೂ ವ್ಯಕ್ತಿಗೆ, ನನಗೆ ಒಂದೊಂದ್ಸಲಿ ಕಮೆಂಟಲ್ಲಿ 1 ಸಲ ಬೈತಾರೆ, 2 ಸಲ ಬೈತಾರೆ. ಆ ವಿಷಯದ ಬಗ್ಗೆ ಏನಾದರೂ ಹೇಳಿದಾಗ ನೆಕ್ಸ್ಟ್ ನಮ್ಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಭಯ ಆಗುತ್ತೆ. ಅಂಥದ್ರಲ್ಲಿ ಇವರಿಗೆ 1 ವರ್ಷದಿಂದ ಬೈಕೊಂಡ್ಬಂದರೂ ಕೂಡ ನಾಚಿಕೆ ಎಲ್ಲ ಬಿಟ್ಟು ಮತ್ತೆ ಮತ್ತೆ ಬಂದು ಅವ್ರು ಮಾಡಿದ್ರಾ ನಾವು ಮಾಡಿದ್ವಾ ಅಂತ ಹೇಳ್ತೀರಾ ಅಂದರೆ, ಅವ್ರು ಮಾಡಿಲ್ಲ ಅಂತಲೇ ನಿಮ್ಮ ಸರ್ಕಾರಕ್ಕೆ ಮೆಜಾರಿಟಿ ಕೊಟ್ಟು ನಿಮ್ಮನ್ನು ಕೂಡಿಸಿರೋದಲ್ಲಿ, ನೀವು ಮಾಡಿಲ್ಲ ಅಂದರೆ ನೆಕ್ಸ್ಟ್ ಕಿತ್ತಿ ಬಿಸಾಕಿ ಇನ್ನೊಬ್ಬರನ್ನ ತರ್ತಾರೆ ಜಾಗಕ್ಕೆ. ಒಟ್ಟಾರೆ ಒಂದು ಸ್ಪಷ್ಟ ಸಂದೇಶ ಅಂತೂ ಇವತ್ತು ಸರ್ಕಾರಕ್ಕೆ ರವಾನೆ ಆಗಿದೆ. ನಾವು ಇನ್ನಷ್ಟು ತಡ ಮಾಡಿದ್ರೆ ನಮಗೆ ಉಳಿಗಾಲ ಎಲ್ಲೋ ಅನ್ನೋದು. ಇವತ್ತೇನಾದರೂ ಇನ್ ಕೇಸ್ ಪರ್ಮಿಷನ್ ಇದ್ದಿದೆ ಅದು ಬೇರೆ ಕತೆ ಆಗೋಗ್ಬೋದು. ಅಂತಹ ಪರಿಸ್ಥಿತಿಯಲ್ಲೂ ಕೂಡ, ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆಸ್ಪಿರೆಂಟ್ಸ್ಗೆ ಎಚ್ಚರಿಯ ಧೈರ್ಯವನ್ನು ಹೋರಾಟಕ್ಕೆ ತೋರಿಸಿದ್ದಾರೆ. ಸೊ ಎಲ್ಲರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೀವು ಹೋರಾಟ ಮಾಡ್ತಿರೋದು ನಿಮಗಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡಿರೋ ಪ್ರತಿಯೊಬ್ಬ ಹೋರಾಟಕ್ಕೆ ಬರೋದಕ್ಕೆ ಆಗದೆ ಇರುವಂಥ ಹೆಣ್ಣು ಮಕ್ಕಳು, ಬೇರೆ ಬೇರೆ ಎಲ್ಲ ಆಸ್ಪಿರೆಂಟ್ಸ್ಗಳ ಒಂದು ಪರವಾಗಿ ನೀವು ಅಲ್ಲಿ ನಿಂತು ಹೋರಾಟ ಮಾಡಿದರೆ ಅದಕ್ಕೆ ಧನ್ಯವಾದ ಹೇಳಬೇಕು. ಆ್ಯಂಡ್ ನಿಮ್ಮ ನಿಸ್ವಾರ್ಥ ಈ ಒಂದು ಪರಿಶ್ರಮಕ್ಕೆ ಖಂಡಿತ ಬೆಲೆ ಸಿಗಲಿ ಅನ್ನುವಂಥದ್ದು ನನ್ನ ಒಂದು ಬಯಕೆ ಕೂಡ ಅಂತ ಹೇಳ್ತಾ ಧನ್ಯವಾದಗಳು.